ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಯಿ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ತೆಂಗಿನಕಾಯಿನ ಉಪಯೋಗಿಸ್ಕೊಂಡು ಒಬ್ಬಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಬೇಗ ಕೂಡ ಮಾಡ್ಕೋಬೋದು. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. 1 ಕಪ್ನಷ್ಟು ಚಿರೋಟಿ ರವೆ, 1/4 ಕಪ್ನಷ್ಟು ಮೈದಾನ ಹಾಕಿದ್ದೀನಿ, 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪು, 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ. ಈಗ ಡ್ರೈ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಕಣ್ಕನ ರೆಡಿ ಮಾಡ್ಕೊಳ್ಳೋಣ. ಜಾಸ್ತಿ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗಬಾರ್ದು, ಅದು ಗೊತ್ತಾಗುತ್ತೆ ಅಲ್ವಾ ಕಣ್ಕ ಹೇಗೆ ಮಾಡ್ಕೊಳೋದು ಅಂತ. ಸ್ವಲ್ಪ ತೆಳ್ಳಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು, ಸಾಫ್ಟಾಗಿ ಇದನ್ನು ನಾದ್ಕೊಬೇಕಾಗುತ್ತೆ. ನೋಡಿ ಈ ಥರ ನಾವು ಒಂದು ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ಮುಚ್ಚಿಡೋಣ. ನೋಡಿ ಈ ಥರ ಇಷ್ಟು ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ ಇದು ಒಬ್ಬಟ್ಟು. ಈಗ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ನಾನು ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಇದೊಂದು 3 ಅವರ್ಸು ಚೆನ್ನಾಗಿ ನೆನಿಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನಾನಿಲ್ಲಿ 1.5 ತೆಂಗಿನಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಪೀಸಸ್ನ ಮಾಡಿ. ಅಂದರೆ ಒಂದು ಪೂರ್ತಿ ಕಾಯಿ ಮತ್ತು ಇನ್ನೊಂದು ಕಾಯಲ್ಲಿ ಅರ್ಧ ಹೋಳಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ 2 ಹಂತದಲ್ಲಿ ನಾನು ಇದನ್ನ ಗ್ರೈಂಡ್ ಮಾಡ್ಕೊತೀನಿ. ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಇಷ್ಟಾದರೆ ಸಾಕು. ನೀರನ್ನು ಹಾಕೋಕ್ಕೆ ಹೋಗಬಾರ್ದು, ಚೆನ್ನಾಗಿ ಬಲ್ತಿರುತ್ತೆ ಕಾಯಿ, ಹಂಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಆಗಿದೆ. ನಾವು ನೀರು ಹಾಕಿದ್ರೂ 1 ಸ್ಪೂನ್ 2 ಸ್ಪೂನಷ್ಟು ನೀರು ಹಾಕ್ಕೊಬೇಕಾಗುತ್ತೆ ಅಷ್ಟೇ. ಈಗ ಇನ್ನೊಂದನ್ನು ಅದೇ ಥರ ರುಬ್ಬಿ ಹಾಕ್ಕೊತಾ ಇದ್ದೀನಿ. ಇದು ನಾನು ಮೆಷರ್ ಮಾಡಿದ್ದೀನಿ, ಇದು ಕಾಯಿ ತುರಿ ನನಗೆ ಈ ಕಪ್ಪಲ್ಲಿ 4 ಕಪ್ಪಿದೆ, 4 ಕಪ್ನಷ್ಟು ಆಗಿದೆ. ಈಗ ಇದನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಂತರ ನಾನು ಬೆಲ್ಲ ಕರಗಿಸ್ಲಿಕ್ಕೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ನಾನು 2 ಕಪ್ನಷ್ಟು ನಾನು ಬೆಲ್ಲನ ಕುಟ್ಟಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು, ನಾನು ದಪ್ಪಕ್ಕೆ ಮೆಷರ್ ಮಾಡಿದ್ದೀನಿ. ಇಷ್ಟು ಕ್ವಾಂಟಿಟಿಲಿ ಬೆಲ್ಲ ಹಾಕಿರೋದು ನನಗೆ ಪರ್ಫೆಕ್ಟಾಗಿ ಬಂದಿತ್ತು ಸ್ವೀಟು. ಈಗ ಬೆಲ್ಲ ಎಲ್ಲ ಕರಗ್ತಾ ಇದೆ. ಮಧ್ಯೆ ಸ್ವಲ್ಪ ಸ್ಪೂನ್ನಿಂದ ತಿರುಗಿಸ್ಕೊಬೇಕಾಗುತ್ತೆ. ದಪ್ಪ ಉಂಡೆ ಇರೋದು ನೀಟಾಗಿ ಕರಗಿಸ್ಕೊಬೇಕು. ಈಗ ಪೂರ್ತಿ ಬೆಲ್ಲ ಕರಗಿದೆ. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಈ ಕಲರ್ ಇದೆ. ಈಗ ಒಂದು ಪಾತ್ರೆಗೆ ನಾನು ಸೋಸ್ಕೊತಾ ಇದ್ದೀನಿ. ಈಗ ಸೋಸ್ಕೊಂಡಿರೋದಾಗಿದೆ. ಇದು ನಾನು ಪಾಕ ಮಾಡ್ಕೊತಾ ಇದ್ದೀನಿ ಕಾಯಿ ಒಬ್ಬಟ್ಟಿಗೆ. ನಾನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಒಂದು ಪ್ಲೇಟಿಗೆ ನಾವು ಇದು ಕುದೀತಾ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತಲ್ವ, ಆವಾಗ ನಾವು ಒಂದು ಪ್ಲೇಟಿಗೆ ನೀರನ್ನ ಹಾಕ್ಕೊಂಡು ಈ ಪಾಕನ ಅದರೊಳಗಡೆ ಹಾಕ್ಕೊಂಡಾಗ ಅದು ಸ್ವಲ್ಪ ಗಟ್ಟಿಯಾಗಿಬಿಡಬೇಕು, ಉಂಡೆ ಥರ ಆಗಬೇಕು. ಆವಾಗ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ. ಜಾಸ್ತಿ ಹೊತ್ತು ಬಿಟ್ರೂ ಬರೋದಿಲ್ಲ ಒಬ್ಬಟ್ಟು, ತುಂಬ ಗಟ್ಟಿಯಾಗಬಾರ್ದು. ನಾನೀಗ ತೋರಿಸ್ತೀನಿ ನೋಡಿ, ಚೆನ್ನಾಗಿ ಕುದೀತಾ ಇದೆ, ಸ್ವಲ್ಪ ಗಟ್ಟಿಯಾಗಿದೆ. ಈಗ ಒಂದು ಪ್ಲೇಟಲ್ಲಿ ನಾನು ನೀರನ್ನ ತೊಗೊಂಡು 1 ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾನಿದನ್ನ ಕೈಯಲ್ಲಿ ಉಂಡೆ ಶೇಪಿಗೆ ಬರಬೇಕು, ಹಿಂಗೆ ಕೈಯಲ್ಲಿ ಬೆರಳಲ್ಲಿ ಹಿಂಗೆ ಆಡಿಸ್ತಾ ಅದು ಒಂದು ಬಾಲ್ ಥರ ಆಗುತ್ತೆ. ಆವಾಗ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ. ಈಗ ಆಗಿದೆ, ನೀವಿಲ್ಲಿ ನೋಡ್ಬೋದು. ಈಗ ನಾವು ತೆಂಗಿನಕಾಯಿನ ರುಬ್ಬಿ ಇಟ್ಕೊಂಡಿದ್ವಲ್ಲ, ಅದನ್ನು ಇಲ್ಲಿ ಸೇರಿಸ್ಬೇಕು. ನಾನೀಗ ಬಾಣಲಿಗೆ ಹಾಕ್ಕೊತಾ ಇದ್ದೀನಿ ಕಾಯಿನ ರುಬ್ಬಿಟ್ಕೊಂಡಿರೋ ಅಂಥದ್ದು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ಎಲ್ಲ ಹೊಂದ್ಕೊಬೇಕು ತೆಂಗಿನಕಾಯಿ ತುರಿ ಜೊತೆ, ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ತಾ ಅದು ಬೇಯ್ತಾ ಕಲರು ಚೇಂಜ್ ಆಗುತ್ತೆ. ಈಗ ನೋಡಿ ಈ ಕಲರ್ ಆಗಿದೆ. ನಾನು ಇದಕ್ಕೆ 1 ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಏಲಕ್ಕಿ, ಒಣಶುಂಠಿ ಪುಡಿ ಮಾಡ್ಕೊಂಡಿರೋ ಅಂಥದ್ದು, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ.
ಈಗ ನೋಡಿ, ಆವಾಗಲೇ ಇದ್ದಿದ್ದಕ್ಕೂ ಇವಾಗಲೂ ಸ್ವಲ್ಪ ಡಾರ್ಕ್ ಕಲರ್ ಆಗಿದೆ. ಹೀಗೆ ಬೇಯ್ತಾ ಬೇಯ್ತಾ ಕಲರು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ತಳ ಹತ್ತಬಾರ್ದು, ಆವಾಗವಾಗೇ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ನಾವು ಕೈಯಲ್ಲಿ ತೊಗೊಂಡು ಹಿಂಗೆ ಉಂಡೆ ಮಾಡಿದ್ರೆ ಉಂಡೆ ಅದಕ್ಕೆ ಬರಬೇಕು, ಆವಾಗ ಹೂರಣ ರೆಡಿಯಾಗಿದೆ ಅಂತ. ನೋಡಿ ಈ ಥರ ಆಗಿದೆ. ನಾನೀಗ 1-2 ಸ್ಪೂನ್ನಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೀಗ ಒಂದು ಸ್ವಲ್ಪ ಪ್ಲೇಟಿಗೆ ಹಾಕ್ಕೊಂಡು ಉಂಡೆ ಮಾಡೋಕ್ಕೆ ಬರುತ್ತಾ ಅಂತ ನೋಡ್ಕೊತಾ ಇದ್ದೀನಿ. ಉಂಡೆ ಮಾಡೋಕ್ಕೆ ಬಂದಿದೆ ಅಂದರೆ ಇದು ರೆಡಿಯಾಗಿದೆ ಹೂರಣ ಅಂತ. ನೋಡಿ ಈ ಥರ ಆಗಿದೆ, ಉಂಡೆ ಶೇಪ್ ಬಂದಿದೆ. ಈಗ ನಾನು ಲಾಸ್ಟಲ್ಲಿ 1-2 ಸ್ಪೂನ್ನಷ್ಟು ಕಡಲೆನ ಪುಡಿ ಮಾಡ್ಕೊಂಡಿರೋ ಅಂಥದ್ದನ್ನ ಸೇರಿಸ್ತಾ ಇದ್ದೀನಿ. ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬಾರ್ದು, ಸ್ವೀಟ್ ಕಡಿಮೆ ಆಗುತ್ತೆ. 1-2 ಸ್ಪೂನ್ನಷ್ಟು ಹಾಕಿದ್ದೀನಿ. ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಇದು ಹಾಕೋದ್ರಿಂದ. ಕೊನೆಯಲ್ಲಿ ಹಾಕಿದ್ರೆ ಹಾಕಿ ಇದನ್ನ ಇಳಿಸ್ಬಿಡಬೇಕು. ಕಂಪ್ಲೀಟಾಗಿ ಇವಾಗ ಕೊಬ್ಬರಿ ಹೂರಣ ರೆಡಿಯಾಗಿದೆ. ಈಗ ಅದೇ ಥರ ನಾನು ಸ್ಪೂನಲ್ಲೆಲ್ಲ ಸ್ವಲ್ಪ ನಯಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಸ್ವಲ್ಪ ತಣ್ಣಗಾಗಬೇಕು ನಾವು ಒಬ್ಬಟ್ಟು ಮಾಡ್ಕೊಳ್ಳಿಕ್ಕೆ. ಒಂದು ಸ್ವಲ್ಪ ಈಗ ತಣ್ಣಗಾಗಿದೆ. ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಈಗ ಉಂಡೆಗಳ್ನ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಒಂದೇ ಸತಿ ಮಾಡ್ತಾ ಇರೋದ್ರಿಂದ ಎಲ್ಲ ಉಂಡೆಗಳ್ನೂ ಮಾಡಿಟ್ಕೊತೀನಿ ಈಗಲೇ. ಎಷ್ಟು ಬೇಕೋ ಅಷ್ಟು ಅವಾಗವಾಗ ಮಾಡಿಟ್ಕೋಬೋದು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು. ಈ ಥರ ನಮ್ಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ನಾವು ಉಂಡೆನ ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ನೋಡಿ ಈ ಥರ. ಈಗ ಉಂಡೆಗಳೆಲ್ಲ ರೆಡಿಯಾಗಿದೆ. ನಾನೀಗ ಕಣ್ಕನ ಓಪನ್ ಮಾಡ್ತಾಯಿದ್ದೀನಿ. ಕಣ್ಕ ಮಾಡಿ ಇಟ್ಟಿದ್ವಲ್ಲ, ಚೆನ್ನಾಗಿ ನೆಂದಿದೆ. ಒಂದು 3-4 ಗಂಟೆನೇ ಆಗಿದೆ. ಇದನ್ನ ಒಂದು ಸತಿ ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ಳೋಣ. ಈ ಥರ ಮುಂಗಾಯಿನ ಬೆಳೆಸಿ ನಾದೋದ್ರಿಂದ ಚೆನ್ನಾಗಿ ರೆಡಿಯಾಗುತ್ತೆ ಕಣ್ಕ. ಈ ಥರ ಮಾಡ್ಕೊಬೇಕು. ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ಫಸ್ಟ್ ನಾನು ಹಾಗೆ ನಾದ್ಕೊಂಡಿದ್ದೀನಿ. ನೋಡಿ ಈ ಥರ ಉಂಡೆ ಆರಾಮಾಗಿ ಈ ಥರ ಬರಬೇಕು. ನಾವು ಕಣ್ಕ ಹಿಂಗೆ ಕೈಯಲ್ಲಿ ತೆಗೆದ್ರೆ. ಈಗ ನಾನೊಂದು ಬಟರ್ ಶೀಟ್ನ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಕಣ್ಕನ ತೊಗೊಂಡು ನಾರ್ಮಲ್ ಒಬ್ಬಟ್ಟು ಹೇಗೆ ಮಾಡ್ತೀವೋ ಅದೇ ಥರ ಒಂದು ಸ್ವಲ್ಪ ತಟ್ಕೊಂಡು ಮಧ್ಯದಲ್ಲಿ ಹೂರಣ ಇಟ್ಕೊಂಡು ಇದನ್ನ ಸೆಕ್ಯೂರ್ ಮಾಡ್ತಾ ಬರಬೇಕು ಸುತ್ತಲೂ. ಈ ಥರ ಆಗಿದೆ. ಇದನ್ನ ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು, ಇದೇನು ಕಿತ್ತೋಗೋದಿಲ್ಲ. ನಾನು ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಕಬ್ಬಿಣದ ಕಾವಲಿನ ಕಾಯಕ್ಕೆ ಇಟ್ಟಿದ್ದೆ, ಅದು ಕೂಡ ಕಾದಿದೆ. ನಾನೀಗ ಬೇಯಿಸ್ಕೊತಾ ಇದ್ದೀನಿ. ಇದು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಕಬ್ಬಿಣದಲ್ಲಿ ಮಾಡೋದ್ರಿಂದ ಕಾಯಿ ಇರೋದ್ರಿಂದ ಅಂಟ್ಕೊಂಡ್ಬಿಡುತ್ತೆ ಮಧ್ಯದಲ್ಲಿ. ಅದು ಸ್ವಲ್ಪ ನಾವು ಕುರ್ಪಿ ಸಹಾಯದಿಂದ ಅದನ್ನ ಹುಷಾರಾಗಿ ಸ್ವಲ್ಪ ತಕ್ಕೊಬೇಕಾಗುತ್ತೆ ಅಷ್ಟೇ. ನಾನ್ ಸ್ಟಿಕ್ಕಲ್ಲಿ ಮಾಡ್ಕೋಬೋದು, ಅದು ಆರಾಮಾಗಿ ಬರುತ್ತೆ. ನಾನು ಪೂರ್ತಿ ಹೋಳಿಗೆನ ಇದೇ ಕಾವಲಿನಲ್ಲೇ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಈಗ ಅದೇ ಥರ ಇನ್ನೊಂದನ್ನು ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ, ಉಬ್ಬುತ್ತೆ ಕೂಡ ಮಾಡ್ತಾ ಮಾಡ್ತಾ ಹೋಳಿಗೆಗಳು. ಈ ಥರ ಸುತ್ತಲೂ ಸೆಕ್ಯೂರ್ ಮಾಡಿಕೊಂಡು ಒಬ್ಬಟ್ಟು ಥರ ತಟ್ಕೊಂಡ್ರೆ ಆಯಿತು. ಬಟ್ ಹೂರಣ ಮಾತ್ರ ಚೆನ್ನಾಗಿ ಒಳ್ಳೆ ಹದವಾಗಿರಬೇಕು. ಉಂಡೆ ಮಾಡೋಕ್ಕೆ ಚೆನ್ನಾಗಿ ಬಂತು ಅಂತಂದರೆ ಒಬ್ಬಟ್ಟು ಆರಾಮ್ಸೆ ಮಾಡ್ಕೊಂಬಿಡ್ಬೋದು. ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ತೊಟ್ಕೊಬೋದು. ಎಲ್ಲೂ ಕಿತ್ತೋಗೋದಿಲ್ಲ, ನೀಟಾಗಿ ಬರುತ್ತೆ. ನೋಡಿ ಈ ಥರ. ಮತ್ತು ಪ್ರತಿ ಸತಿನೂ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಯಾಕೆಂದರೆ ಕಬ್ಬಿಣದ್ದಾಗಿರೋದ್ರಿಂದ ಅಂಟ್ಕೊಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಕಾಯಿ ಮತ್ತು ಬೆಲ್ಲ ಅಲ್ವಾ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ.
ಪರ್ಫೆಕ್ಟಾಗಿ ಬಂದಿತ್ತು. ಸ್ವೀಟು ಕೂಡ ಸರಿಯಾಗಿತ್ತು, ಸ್ವಲ್ಪ ಕಮ್ಮಿನೂ ಆಗಿರಲಿಲ್ಲ, ಜಾಸ್ತಿನೂ ಆಗಿರಲಿಲ್ಲ. ಅದು ಬೆಲ್ಲದ ಮೇಲೆ ಹೋಗುತ್ತೆ, ನಾವು ಯಾವ ಥರ ಬೆಲ್ಲ ತೊಗೊಂಡಿದ್ದೀವಿ ಅನ್ನೋದ್ರ ಮೇಲೆ. ನಾನಿಲ್ಲಿ 3 ಹೋಳಿಗೆನ ಮಾಡಿ ತೋರಿಸಿದ್ದೀನಿ ನೋಡಿ. ಈ ಥರ ಬರುತ್ತೆ, ಒಳ್ಳೆ ಕಲರು ಟೆಕ್ಸ್ಚರ್ ಬಂದಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಬೇಗ ಕಾಯಿ ಹೋಳಿಗೆನ ಮಾಡ್ಕೋಬೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚೆಚ್ಚು ರೆಸಿಪಿಗಳಿಗೋಸ್ಕರ ರಚನಾ ಕ್ರಿಯೇಟಿವ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ವೀಡಿಯೋಸ್ನ. ನೋಡಿ, ನಾನು ಮಧ್ಯದಲ್ಲಿ ತೋರಿಸ್ತಾ ಇದ್ದೀನಿ ಸ್ಟಫಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಬಂದಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.